ಹರೇ ಕೃಷ್ಣ. ಎಲ್ಲರಿಗೂ ದಂಡವಾದ ಪ್ರಣಾಮಗಳು. ನನ್ನ ಹೆಸರು ನರಸಿಂಹಸ್ವಾಮಿ ಪ್ರಭುಗಳು. ಹರೇ ಕೃಷ್ಣ. ಏನಂದರೆ, ನಮ್ಮ ಶಿಕ್ಷಕರುಗಳಾದ ಸುರನತಗಿರಿಧರ ದಾಸ್ ಪ್ರಭುಗಳ ಹಬ್ಬಕ್ಕೆ ಏನಂದರೆ, ಅವರು ನನಗೆ ಒಂದು ಥರ ತಂದೆಯಾಗಿ ಸಾಥ್ ಕೊಟ್ಟರು. ನನಗೆ ಫಸ್ಟಿಗೆ ಬಂದಿದ್ದು ಕೃಷ್ಣ ಪ್ರಜ್ಞೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ, ನಮ್ಮ ಇವರು ಶಿವಮ್ಮ ಮಾತಾಜಿ ಅವರ ನಮ್ಮ ಚಿಕ್ಕಮ್ಮ ಅವರು ಪ್ರತಿನಿತ್ಯ ಕ್ಲಾಸು ಜಪ ಮಾಡೋದ್ರಿಂದ ಏನೋ ನನ್ನಲ್ಲಿ ಇಲ್ಲ, ನಾನು ಜಪ ಮಾಡಬೇಕು, ಅದ್ರ ಮೇಲೆ ತುಂಬ ಆಸೆ ಆಯಿತು. ಹಾಗಾಗಿ ನಾನು ಸ್ಟಾರ್ಟಿಂಗ್ಗೆ ಜಪ ಮಾಡೋಕ್ಕೆ ತೊಗೊಂಡೆ. ಕ್ಲಾಸ್ ಅಂತೂ ಕೇಳಿರಲಿಲ್ಲ. ಜಪ ಮಾಡೋಕ್ಕೆ ತೊಗೊಂಡೆ. ಜಪ ಮಾಡಿದ ಒಂದು ವಾರಕ್ಕೇ ಕ್ಲಾಸ್ ಅನ್ನೋ ಸ್ಟಾರ್ಟ್ ಆಯಿತು. ಅಲ್ಲಿ ಅವರು ನಮ್ಮ ಶಿವಮ್ಮ ಮಾತಾಜಿ ಅವರು ನನಗೆ ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟಿದ್ದಕ್ಕೆ ಅವ್ರಿಗೆ ಕೋಟಿ ನಮನಗಳು. ಹಾಗಾಗಿ ಅವರು ಲಿಂಕ್ ಕೊಟ್ಟಿದ ತಕ್ಷಣ ನಾನು ಜಾಯಿನ್ ಆದೆ. 18 ದಿನನೂ ಗುರುಗಳ ಸೆಷನ್ ಕೇಳಿದೆ. 18 ದಿನನೂ ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ಕಾಣಿದೆ. ನನಗೆ 10ನೇ ಕ್ಲಾಸಲ್ಲಿ ಕೃಷ್ಣ ಪ್ರಜ್ಞೆ ಸಿಕ್ತು. ನನ್ನ ಅದೃಷ್ಟ. ನಾನು ಎಷ್ಟೋ ಸರಿ ಅನ್ಕೊತೀನಿ, ಎಷ್ಟೋ ಜನಕ್ಕೆ ಯಾವ್ಯಾವ ಟೈಮಲ್ಲಿ ಕೃಷ್ಣ ಪ್ರಜ್ಞೆ ಕೊಟ್ಟಿದೆಯಾ, ನನಗಂತೂ ಈ ಟೈಮಲ್ಲೇ ಕೃಷ್ಣ ಪ್ರಜ್ಞೆ ಕೊಟ್ಟಲ್ಲಪ್ಪ, 10ನೇ ಕ್ಲಾಸಲ್ಲೇ ನನಗೆ ಕೃಷ್ಣ ಪ್ರಜ್ಞೆ ಕೊಟ್ಟಲ್ಲಪ್ಪ, ನಿನಗೆ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಅದೇ ರೀತಿ ಗುರುಗಳು 18 ದಿನನೂ ಕೊಟ್ಟರು. ಅಲ್ಲಿಗೆ ಕಂಪ್ಲೀಟ್ ಆಯಿತು. 18 ದಿನ ಆದಮೇಲೆ ನಾನು ತಿರ್ಗಾ ಮತ್ತೆ ಎಲ್ಲಿಗೆ ಹೋಗಬೇಕು, ಏನು ಕ್ಲಾಸ್ ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಸಿಕ್ಕಿದ್ದು ಗೌರಂಗ ಸರ್ಕಲ್ ಅಂತ. ಗೌರಂಗ ಸರ್ಕಲ್ನಿಂದ ಅನಿಲ್ ಕುಮಾರ್ ಪ್ರಭುಗಳು ಅಂತ ನನಗೆ ಕಾಲ್ ಮಾಡಿ, ಇನ್ನೊಬ್ಬ ಸೆಷನ್ ಇದೆ ಪ್ರಭು ಕೇಳ್ಕೊಳ್ಳಿ ಅಂತ ಅಂದಾಗ ಕೇಳಿಸ್ಕೊಂಡು ತುಂಬ ಚೆನ್ನಾಗಿ ನನಗೆ ವಿಜಯ ಮಾತಾಜಿಯವರು ಪರಿಚಯ ಆದರು. ವಿಜಯ ಮಾತಾಜಿಯವರು ಪ್ರತಿಯೊಂದರಲ್ಲೂ ನನಗೆ ಏನೇ ಒಂದು ಮಾಡಬೇಕು ಅಂದರೂ ವಿಜಯ ಮಾತಾಜಿಯವರು ಸಾಥ್ ಕೊಟ್ಟರು. ನನಗೆ ಮಾಡ್ಬಿಟ್ಟ, ಜೊತೆಲಿರ್ತೀವಿ ನಾವೆಲ್ಲ ಅಂತ ಹೇಳೋರು. ಒಂದು ಸತ್ಸಂಗ ಮಾಡಬೇಕು ಅಂದರೆ ಮಾತಾಜಿ ಸತ್ಸಂಗ ಮಾಡಬೇಕು, ಭಕ್ತರಿಲ್ಲ ಅಂತ ಅಂದಾಗ ಮಾತಾಜಿ ಇಟ್ಕೊಂಡು ಪ್ರಾರ್ಥನೆ ಮಾಡಪ್ಪ ಭಗವಂತನ ಹತ್ರ, ಗುರುಕೃಷ್ಣರ ಹತ್ರ ಪ್ರಾರ್ಥನೆ ಮಾಡು, ಎಲ್ಲ ಆಗುತ್ತೆ ಅಂತ ಅಂದರು. ನಾನು ಅದೇ ಟೈಮಲ್ಲೇ ನರಸಿಂಹನ ಹತ್ರ, ನರಸಿಂಹ ತಂದೆ ಏನಾದರೂ ಬೇಗ ನನಗೆ ಭಕ್ತರು ಬೇಕು, ಮಧುಗಿರಿ ತಾಲೂಕಲ್ಲೇ ನಾವು ಪ್ರತಿ ತಿಂಗಳು ಸತ್ಸಂಗ ನಡೆಸ್ಕೊಂಡು ಹೋಗ್ಬೇಕು, ಆ ರೀತಿ ಅನುಗ್ರಹಿಸು, ಭಕ್ತರು ಬೇಕು ನನಗೆ ಅಂತ ಕೇಳ್ಕೊಂಡಾಗ ನರಸಿಂಹ ಇಲ್ಲ ಅಂತ ಅನ್ಲಿಲ್ಲ. ನರಸಿಂಹ ಆದ ತಕ್ಷಣ 1 ತಿಂಗಳಿಗೇನೆ ಕೊಟ್ಟ. ಎಲ್ಲ ಡಿವೋಟಿನೂ ಎಲ್ಲ ಭಕ್ತರಾಗ್ಬಿಟ್ರು. ಹಿಂದಿಂದಲೇ ಎಲ್ಲ ಭಕ್ತರಾದ್ರು. ಅದು ತುಂಬ ವಿಸ್ಮಯಕಾರಿ ಆಯಿತು ನನ್ನ ಜೀವನದಲ್ಲಿ. ನಾನು ಏನೇ ಒಂದು ಪರೀಕ್ಷೆಗೆ ಹೋದ್ರೂ ಭಗವಂತನ ಹತ್ರ ಹೇಳ್ಬಿಟ್ಟೋದೆ, ಅದು ಉಜ್ವಲವಾಗಿ ನಡೀತಾ ಇದೆ. ನಾನು ಇದ್ರವರೆಗೂ ನನ್ನ 10ನೇ ಕ್ಲಾಸ್ ಪರೀಕ್ಷೆಯಿಂದನೂ ಭಗವಂತ ನನ್ನ ಕೈ ಬಿಟ್ಟಿಲ್ಲ, ಜೀವನದಲ್ಲಿ ಕೈ ಬಿಟ್ಟಿಲ್ಲ. ಅದೇ ರೀತಿ ಗುರುಗಳು ಸಹ ಅಷ್ಟೇ. ಗುರುಗಳು ಏನೇ ಒಂದು ಹೇಳಿದ್ರು, ಗುರುಗಳು ಎಂಥ ಸಮಯ ಸಂದರ್ಭದಲ್ಲಿ ಪ್ರಭು ಏನಿದೆ ಹೇಳಿ ಪ್ರಭು ಅಂತ ಕಾಲ್ ಮಾಡಿದ ತಕ್ಷಣ ಗುರುಗಳು ಸ್ಪಂದಿಸಿ ಹೂನಪ್ಪ ಮಾಡುವಂಥ ಗುರುಗಳು ಎಂಥದ್ರಲ್ಲಿ ನನಗೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಹೇಳ್ಕೊಟ್ರು. ಏನು ಹೇಳ್ತಾರಲ್ಲ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅನ್ನೋ ಥರ ನನ್ನ ಗುರುಗಳು ಸದಾ ಕಾಲ ನನ್ನ ಜೊತೆಯಲ್ಲಿದ್ದು ಜೀವನ ಅಂದರೆ ಏನು ಅದು ನನಗೆ ಈಗಲಿಂದನೇ ನನಗೆ ಹೇಳ್ಕೊಡಕ್ಕೆ ಬಂದರು ಗುರುಗಳು. ಜೀವನ ಅಂದರೆ ಹೇಗಿರಬೇಕು, ಒಂದೊಂದು ಹೆಜ್ಜೆನೂ ಭಗವದ್ಗೀತೆ ಹೇಳ್ಕೊಡುತ್ತೆ ಅಂತ ಗುರುಗಳು ನನಗೆ ಸಾರಿ ಹೇಳ್ಕೊಟ್ರು. ಇನ್ನು ಜೀವನದಲ್ಲಿ ಜವಾಬ್ದಾರಿ ಬರಬೇಕು ಅಂತ ನನಗೆ ಮಂಜುನಾಥ್ ಪ್ರಭು ಹೇಳ್ಕೊಟ್ರು. ಇನ್ನು ಸೇವೆ ತಗೊಳೋದ್ರಲ್ಲಿ ನನಗೆ ಮಂಜುನಾಥ್ ಪ್ರಭು ಹೇಳ್ಕೊಟ್ರು. ಏನಂತ, ಒಂದು ಸೇವೆ ತಗೊಂಡ್ರೆ ಹೇಗಿರಬೇಕು, ಅದು ಜವಾಬ್ದಾರಿ ಹೇಗೆ ತಗೋಬೇಕು, ಆ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡಿದ್ದೀರಾ ಅಂದರೆ ಹೆಂಗಿರಬೇಕು ಅನ್ನೋದು ಒಂದು ಜವಾಬ್ದಾರಿ ಬಗ್ಗೆ ನನ್ನ ಮಂಜುನಾಥ್ ಪ್ರಭು ನನಗೆ ಹೇಳ್ಕೊಟ್ರು. ಅಂದರೆ ನಾನು ಕೃಷ್ಣ ಪ್ರಜ್ಞೆಗೆ ಬಂದಾಗೆಲ್ಗೂ ಪ್ರತಿಯೊಂದರಲ್ಲೂ ಜವಾಬ್ದಾರಿ ಅಂದರೆ ಏನು, ನನ್ನ ಪ್ರಜ್ಞೆ ಏನು ಅನ್ನೋದನ್ನ ನನಗೆ ಗುರುಕೃಷ್ಣರು ಭಕ್ತರಿಂದ ನನಗೆ ತೋರಿಸ್ಬಿಡ್ತು. ಹಾಗಾಗಿ ಇಷ್ಟು ಹೇಳ್ಕೊಡ್ತೀನಿ. ಹರೇ ಕೃಷ್ಣ. ಧನ್ಯವಾದಗಳು.